ಇವತ್ತಿಗೆ 4ನೇ ದಿವಸ ನಮ್ಮ ಚಂದು ಮುನ್ನ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಮಹಿಳೆಯರು ಡಿಜೆ ಬೇಕಂತ ನಾನು ಕೇಳಿದ್ದೀನಿ. ಈಗಾಗಲೇ ದಾವಣಗೆರೆ ಜಿಲ್ಲಾಡಳಿತಕ್ಕೆ ನಾನು ಒತ್ತಾಯ ಮಾಡಿದ್ದೀನಿ. ಕಳೆದ 10 ದಿವಸಗಳಿಂದ ನಿರಂತರವಾಗಿ ಡಿಜೆ ಬಗ್ಗೆ ಪ್ರಯತ್ನವನ್ನು ಮಾಡಿದ್ದೀನಿ. ಇಡೀ ರಾಜ್ಯಕ್ಕೆ ಒಂದು ಕಾನೂನು ಅಂದರೆ ದಾವಣಗೆರೆ ಜಿಲ್ಲೆಗೆ ಒಂದು ಕಾನೂನು ಈ ಜಿಲ್ಲಾಡಳಿತ ಮಾಡಿಕೊಟ್ಟಿದ್ದಾರೆ. ಒಂದು ನಮ್ಮ ಯುವಕರು ಹೇಳ್ದಂಗೆ ಡಿಜೆ ನಾವೆಲ್ಲ ಹಿಂದೂಗಳು ಒಟ್ಟಾಗಿ ಒಂದಾಗಿ ಈ ಹಿಂದೆ ಜಾತ್ಯತೀತವಾಗಿ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹಿಂದೂಗಳು ಹೋರಾಟ ಮಾಡಿದರೆ, ಅಲ್ಪಸಂಖ್ಯಾತರು ಹೋರಾಟ ಮಾಡಿದರೆ. ಆದರೆ ವಿಶೇಷವಾಗಿ ಬಾಲಗಂಗಾಧರ ತಿಲಕ್ ಅವರು ಗಣೇಶನ ಕೂರಿಸೋದ್ರ ಮುಖಾಂತರ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತೇಳಿ ಅಂದು ಸಂದೇಶವನ್ನು ಕೊಟ್ಟರು. ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಗಣೇಶೋತ್ಸವವನ್ನು ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲ ಒಂದು ಕಡೆ ಜಿಲ್ಲಾಡಳಿತ ನಮ್ಮ ಭಾವನೆಗಳ ವಿರುದ್ಧವಾಗಿ ಡಿಜೆ ಬ್ಯಾನ್ ಮಾಡಿದೀವಿ ಅಂತ ಹೇಳಿದರೆ, ನಾವು ಸಾಕಷ್ಟು ಬಾರಿ ಒತ್ತಾಯ ಮಾಡಿದ್ವಿ. ಮಾಧ್ಯಮ ಸ್ನೇಹಿತರ ಮುಖಾಂತರ ಒತ್ತಾಯ ಮಾಡಿದ್ವಿ. ಮೊನ್ನೆ ಜಿಲ್ಲಾಧಿಕಾರಿಗಳು ಮನವರಿಕೆ ಮಾಡಿಕೊಡಿದ್ವಿ. ಇವತ್ತು SP ಅವರಿಗೂ ಸಹ ಮನವರಿಕೆ ಮಾಡಿಕೊಡಿದ್ವಿ. ಮನವರಿಕೆ ಈಗಾಗಲೇ SP DC ಅವರಿಗೆ ಮನವರಿಕೆ ಮಾಡಿಕೊಡಿದ್ವಿ. ಮತ್ತು ರಾಜ್ಯದ ಪೊಲೀಸ್ ಉನ್ನತ ಅಧಿಕಾರಿಯಾದ DGP ಸಲೀಮ್ರವರಿಗೆ ಬೆಳಗ್ಗೆ ಕರೆ ಮಾಡಿದ್ದೆ ಬೇರೆ ವಿಷಯ ದಾವಣಗೆರೆ ಬಗ್ಗೆ. ಅವ್ರಿಗೂ ಸಹ ಈ ದೂರವಾಣಿ ಮತ್ತೊಮ್ಮೆ ಕರೆ ಮಾಡಿ ದಾವಣಗೆರೆ ಜಿಲ್ಲೆಯಲ್ಲಿ ಈ ರೀತಿ ಮಾಡಬೇಕು ಅಂತೇಳಿ ಉನ್ನತ ಪೊಲೀಸ್ ಅಧಿಕಾರಿಗೂ ನಾನು ವಿನಂತಿ ಮಾಡ್ತೀನಿ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಡಿಜೆ ಒಂದು ನಾನು ಯುವಕರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಡಿಜೆ ಅಶ್ಲೀಲವಾದ ಪದಗಳು ಹಾಕಬಾರ್ದು, ಹಾಡುಗಳು ಅಶ್ಲೀಲವಾಗಿ ನೃತ್ಯ ಮಾಡಬಾರ್ದು. ಒಂದು ನಮ್ಮ ಸಂಸ್ಕೃತಿ ಪರಂಪರೆ ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂದ್ರೆ ದೇಶಭಕ್ತಿ ಗೀತೆಗಳನ್ನು, ವಿಘ್ನೇಶ್ವರನ ಭಕ್ತಿ ಗೀತೆಗಳನ್ನು ಯಾವುದೇ ನಮ್ಮ ಭಕ್ತಿ ಗೀತೆಗಳನ್ನು ಆಡೋಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಒಂದು ಗಾಂಜಾ, ಡ್ರಗ್ಸು, ಮದ್ಯವನ್ನು ಸೇವನೆ ಮಾಡಿ ಕುಡಿದು ಕುಪ್ಪಳಿಸ್ಕೊಂಡ್ರೆ ವಿಘ್ನೇಶ್ವರ ಮಲಿನ ಆಗ್ತಾರೆ. ಅದಕ್ಕೋಸ್ಕರ ಯುವಕರಲ್ಲಿ ವಿನಂತಿ ಮಾಡ್ತೀನಿ. ನಮ್ಮದು ಕೇವಲ ಡಿಜೆ ಕೇಳೋದು ಅಷ್ಟೇ ಅಲ್ಲ, ಮತ್ತು ನಮ್ಮ ಯುವಕರು ಇವತ್ತು ಅವರ ಭವಿಷ್ಯನೂ ಅಡಗಿದೆ. ಯುವಕರ ಜೊತೆಗೆ ಇಡೀ ಕುಟುಂಬದ ಭವಿಷ್ಯ ಅಡಗಿದೆ. ಅಪಘಾತಗಳಾಗ್ತವೆ. ಗಾಂಜಾ, ಮದ್ಯ ಸೇವನೆ ಮಾಡಿ ಸ್ಪೀಡಾಗಿ ಹೋಗಿ ಅಥವಾ ವೀಲಿಂಗ್ ಮಾಡೋದು ಭಾಳ ದೊಡ್ಡ ಅಪರಾಧ. ಇದನ್ನು ನಾನು ಒಪ್ಪಲ್ಲ. ಯುವಕರಲ್ಲಿ ಜಾಗೃತಿ ಮೂಡಿಸಬೇಕು. ಆ ಕಾರಣಕ್ಕೋಸ್ಕರ ನಾನು ನಮ್ಮ ಸಮಸ್ತ ಹಿಂದೂ ಬಾಂಧವರಲ್ಲಿ ಯುವಕರಲ್ಲಿ ವಿನಂತಿ ಮಾಡ್ತೀನಿ. ಈಗ ಗಣೇಶ ಉತ್ಸವ ಇದೆ. ನಾಳೆ 20 ಇವತ್ತಿನ 4 ದಿವಸ ಅಥವಾ ನಾಳೆ 5ನೇ ದಿವಸ, 9 ದಿವಸ, 11 ದಿವಸ, 15 ದಿವಸ, 16 ದಿವಸ, 19 ದಿವಸ, 20 ದಿವಸ, 21 ದಿವಸ ಗಣೇಶನ ಕೂರಿಸ್ತಾರೆ. ಹೌದನಪ್ಪ? ಡಿಜೆಗಳನ್ನು ಹಾಕಿ ಹುಡುಗರು ಕೂಡ ಕುಪ್ಪಳಿಸ್ತಾರೆ. ಆದರೆ ದುಶ್ಚಟಗಳಿಗೆ ಬಲಿಯಾಗಬೇಡಿ ಅಂತ ವಿನಂತಿ ಮಾಡ್ತೀನಿ. ಇದ್ರ ಮಧ್ಯೆ ನಾಳೆ 5ನೇ ತಾರೀಕು ಈದ್ ಮಿಲಾದ್ ಇದೆ. ನಾವು ಹೇಳೋದು ಹಿಂದೂಗಳು ಅಥವಾ ಅಲ್ಪಸಂಖ್ಯಾತರು, ಇದು ಒಂದು ಭಾವೈಕ್ಯ ಸಂಕೇತ. ಅವರು ನಮ್ಮ ಹಬ್ಬಗಳಲ್ಲಿ ಪಾಲ್ಗೊಳ್ಳಬೇಕು. ನಾವು ಸಹ ಅವರ ಹಬ್ಬದಲ್ಲಿ ಪಾಲ್ಗೊಂಡಾಗ ಈ ಕೋಮುಗಲಗಳು ಆಗಲ್ಲ, ಘರ್ಷಣೆಗಳಾಗಲ್ಲ. ಇಂದು ಈ ಭಾರತ ದೇಶದಲ್ಲಿ ಹುಟ್ಟಿದ ಹಿಂದೂ, ಮುಸಲ್ಮಾನ್, ಕ್ರೈಸ್ತ ನಾವೆಲ್ಲ ಭಾರತ ಮಾತೆ ಭಕ್ತರು. ನಮಗೆ ಸಂಘರ್ಷ ಬೇಡ. ಗಣೇಶ ಉತ್ಸವಕ್ಕೂ ಡಿಜೆಗೂ ಅನುಮತಿ ಕೊಡಲಿ. ನಾಳೆ ಅವ್ರ ಹಬ್ಬನೂ ಬರುತ್ತೆ, ಈದ್ ಮೇಲೆ ಅದಕ್ಕೂ ಅವಕಾಶ ಕೊಡಲಿ. ಈಗ ತಕ್ಷಣ ಜಿಲ್ಲಾಡಳಿತ, ಮೊನ್ನೆ ನಾನು ಹೋರಾಟ ಮಾಡೋ ಸಂದರ್ಭದಲ್ಲಿ ನನಗೆ ಕರೆ ಬಂತು, ನನ್ನ ಮೇಲೆ FIR ಹಾಕಿರಂತ ಹೇಳಿ. ಈ ಡಿಜೆಗೋಸ್ಕರ ಹೋರಾಟ ಮಾಡೋದಕ್ಕೆ ಸೋಮಟ ಕೇಸ್ ಹಾಕಿದ್ದು ಪೊಲೀಸು ನನ್ನ ಮೇಲೆ ಕೇಸ್ ಹಾಕಿದೆ. ನಾನು ಹೇಳ್ತಾ ಇದ್ದೀನಿ ಪೊಲೀಸರಿಗೆ, ನನ್ನ ಮೇಲೆ 100 ಕೇಸ್ಗಳು. ನಾನು ಯಾವತ್ತೂ ಅಂಜಿಲ್ಲ, ಹಳಕಲ್ಲ, ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ. ಈ ಸರ್ಕಾರ ವಿರುದ್ಧವಾಗಿ ನಾನು ಗಣೇಶನಿಗೆ ಸಂಕಲ್ಪ ಮಾಡ್ತೀನಿ. ನೀವು 100 ಕೇಸ್ ಹಾಕಿ ನನ್ನ ಮೇಲೆ, ನಿಮಗೆ ತಾಕತ್ತಿದ್ರೆ ನನ್ನ ಬಂಧಿಸ್ರಿ, ಸವಾಲಾಗ್ತೀನಿ. ಆದರೆ ನಮ್ಮ ಹೋರಾಟ ಹಿಂದುತ್ವ ಇರೋದು ಅಥವಾ ಕೋಮು ಭಾವನೆ ವಿಷ ಬೀಜ ಬಿತ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ನಾವೆಲ್ಲ ಹಿಂದೂ ಮುಸಲ್ಮಾನರು ಒಂದೇ. ಆದರೆ ಅನಗತ್ಯವಾಗಿ ಸರ್ಕಾರ, ಅನಗತ್ಯವಾಗಿ ಜಿಲ್ಲಾಡಳಿತ ಏನು ಜಾತಿ ವಿಷ ಬೀಜ ಬಿತ್ತದಿದ್ರು, ಕೋಮು ವಿಷ ಬೀಜ ಬಿತ್ತದಿದ್ರು. ನಾವು ಹೋರಾಟ ಮಾಡಕ್ಕೆ ನನ್ನ ಮೇಲೆ ಕೇಸ್ ಹಾಕಿದ್ರೆ ನಾನು ಮಾಡ್ತೀನಿ. ಸಕಲ ವಿಘ್ನ ನಿವಾರಕ ವಿಘ್ನೇಶ್ವರ ಸಂಕಲ್ಪ ಮಾಡ್ತೀನಿ. ನನ್ನ ಮೇಲೆ 100 ಕೇಸ್ಗಳು ಹಾಕಿದ್ರು.
ಹೊನ್ನಾಳಿ, ದಾವಣಗೆರೆ, ಚಾಮರಾಜನಗರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋರಾಟ ಮಾಡಿದ್ವಿ. 100 ಕೇಸ್ ಹಾಕಿದ್ರು. ಅಂಜಿಲ್ಲ, ಅಳಿಕಿಲ್ಲ, ಜಗ್ಗಿಲ್ಲ, ಬಗ್ಗಿಲ್ಲ. ನಾನು ಯಾವುದೇ ಕಾರಣಕ್ಕೆ ಈ ಪೊಲೀಸ್ ಕೇಸ್ ಹಾಕ್ಸಿದ್ರೆ ನನ್ನನ್ನು ಕುಗ್ಸಕ್ಕಾಗಲ್ಲ. ನಾನು ಹೇಳ್ತೀನಿ, ಡಿಜೆ ಎಲ್ಲರ ಅಪೇಕ್ಷೆ ಇದೆ. ಇವತ್ತು ಒತ್ತಾಯ ಮಾಡ್ತೀನಿ, ಯಾಕಂದ್ರೆ ನಾಳೆ ನಾನು ಇವತ್ತು ಸಂಜೆ ಧರ್ಮಸ್ಥಳಕ್ಕೆ ಹೋಗಿ 1ನೇ ತಾರೀಕಿನಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಒಂದು ಆಶೀರ್ವಾದ ಪಡೆಯಕ್ಕೆ ಹೋಗ್ತಾ ಇದ್ದೀವಿ. ಇಡೀ ರಾಜ್ಯದಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ, ದೊಡ್ಡ ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ತೆರಳ್ತಾ ಇದೀವಿ. ಈ ಸರ್ಕಾರ, ಈ ಜಿಲ್ಲಾಡಳಿತ ಇವತ್ತು ಸಂಜೆ ಒಳಗಾಗಿ ನಾನು ಈಗಾಗಲೇ ಜಿಲ್ಲಾಧಿಕಾರಿ, SP ಎಲ್ಲರಿಗೆ ಮಾತಾಡಿದ್ದೀನಿ. ನನಗೆ ವಿಶ್ವಾಸ ಇದೆ ಡಿಜೆ ಇವತ್ತು ಅನುಮತಿ ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಒತ್ತಾಯ ಮಾಡ್ತೀನಿ. ನಾನು ಬೆಗ್ ಮಾಡಲ್ಲ, ವಿನಂತಿ ಮಾಡಲ್ಲ, ಒತ್ತಾಯ ಮಾಡ್ತೀನಿ. ಇದ್ರ ಜೊತೆಗೆ ನಮ್ಮ ಹಕ್ಕನ್ನು ನಾವು ಪ್ರತಿಪಾದನೆ ಮಾಡ್ತೀವಿ. ಸಂಜೆ ಒಳಗಾಗಿ ಡಿಜೆಗೆ ಅನುಮತಿ ಕೊಳ್ಳಲೇಬೇಕು. ನನ್ನ ಮೇಲೆ 100 ಕೇಸ್ ಹಾಕಿರಿ, ನಾನು ಎದುರಲ್ಲ. ನಾನು 2 ಬಾರಿ ಜೈಲಿಗೆ ಬಂದಿನಿ. 1 ಬಾರಿ ಬೆಳಗಾಂ ಜೈಲಿಗೆ ಅಧ್ಯಕ್ಷ ಹೋಗಿದ್ದೆ. ಒಂದು ವಾರ ಚುನಾವಣೆ ಪೂರ್ವದಲ್ಲಿ 2004ರಲ್ಲಿ ನಾನು ಬಳ್ಳಾರಿ ಜೈಲಿಗೆ ಹೋಗಿದ್ದೆ. 1 ವಾರ ಬಳ್ಳಾರಿ ಜೈಲಿಗೆ ಹೋಗಿದ್ದೆ, 15 ದಿವಸ ಬೆಳಗಾಂ ಜೈಲಿಗೆ ಹೋಗಿದ್ದೆ. 100 ಕೇಸ್ಗಳು ಹಿಂದೆ ಹಾಕಿದ್ರು ಹಿಂದಿನ ಸರ್ಕಾರಗಳು ನನ್ನ ಮೇಲೆ. ಎಲ್ಲ ಕೇಸ್ಗಳು ಖುಲಾಸೆ ಆಗಿದೆ. ಈ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ನಾನು ಒತ್ತಾಯ ಮಾಡ್ತೀನಿ. ನನ್ನ ಮೇಲೆ ಏನ್ ಬೇಕಾದ್ರೂ ಕೇಸ್ ಹಾಕಲ್ರಿ, ಎದರಲ್ಲ, ಕುಗ್ಗಲ್ಲ, ಜಗ್ಗಲ್ಲ, ಬಗ್ಗಲ್ಲ. ಆದ್ರೆ ಡಿಜಿಗೆ ಅನುಮತಿಯನ್ನು ಕೊಳ್ಳೇಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು. ಮಟ್ಟಿಕಲ್ ಸತೀಶ್ ಪೂಜಾರಿ ಅವ್ರನ್ನ ಅರೆಸ್ಟ್ ಆಗಿ ಇಂಟೆನ್ಷಿಯಲಿ ಮಾಡ್ತಿದೆ ಸರ್ಕಾರ ಅಂತ ಅಧಿಕಾರಿಗಳನ್ನು ಬಳಸ್ಕೊಂಡು. ಯಾರು ಹೇಳಿದಾರೆ? ಅಲ್ಲ, ಅವ್ನಿಗೆ ಬೇರೆ ಕೆಲಸ ಇಲ್ಲೇನ? ಅಲ್ಲ, ಫ್ಲೆಕ್ಸ್ ಹಾಕೋದು ಅಲ್ಲೇ ಬೇಕೇನ? ನಮ್ಮ ಮನೆ ಮುಂದೆ ಹಾಕಿ, ನಮ್ಮ ಮನೆ ಮುಂದೆ ಹಾಕುವ. ಹೋಗಿ ಅಲ್ಲಿ ಮುಸ್ಲಿಂ ಮನೆ ಮುಂದೆ ಹಾಕ್ಬೇಕಾ? ಬೇರೆ ಕೆಲಸ ಇಲ್ಲ. ಎಲ್ಲರ ಪಾಪ ಒಬ್ಬರು ಮುಸ್ಲಿಂ ಎಲ್ಲರ ಇದ್ದಿದ್ರು ಅದನ್ನು ದೊಡ್ಡ ರಂಪ ರಾಡಿ ಮಾಡ್ತಿದ್ರಪ್ಪ. ಯಾರು ಒಬ್ಬರ ಮುಸ್ಲಿಮ್ಸು ಅಲ್ಲಿ ಒಬ್ಬರೂ ಇಲ್ಲ. ಇವ್ರು ಕಾಯ್ತದಾರ ಅಲ್ಲಿ ಮುಸ್ಲಿಮ್ಸ್ ಬರಲಿ ಅಂತಂದು. ಇದು ಬೇಕಾ? ಬರಲಿ ನಮ್ಮ ಪಾರ್ಕಿಗೆ ಯಾಕೆ ಹೇಳಿ, ಈ ಕಡೆ ಯಾಕೆ? ಹಾಂ, ಅಲ್ಲ ನೀನು ಹೇಳಪ್ಪ. ಮಟ್ಟಿಕಲ್ಲಲ್ಲಿ ಹಾಕಿದ್ರು ಸರ್ ಅವರು. ಮಟ್ಟಿಕಲ್ ಅಂದ್ರೆ ನೀನು ನೋಡಿಯ ಮಟ್ಟಿಕಲ್ ಎಲ್ಲೈತಿ? ಮುಸ್ಲಿಂ ಏರಿಯಾದಾಗ ಮಟ್ಟಿಕಲ್ ಎಲ್ಲೈತಿ ನೋಡಿಯ? ಹಾಂ, ಅಲ್ಲಿ ಇಬ್ಬರು ಅದಾರ, ಅಲ್ಲಿ ಇಬ್ಬರು ಅದಾರ. ಅಲ್ಲ ಎಲ್ಲ ಕಡೆಗೂ ಅದು ಇವನು ಯಾಕೆ ಹೋಗ್ಬೇಕು? ಇವನು ಯಾವ ಏರಿಯಾದನ? ಇವನು ಯಾವ ಏರಿಯಾದನಪ್ಪ? ಹ್ಞೂ, ಅದು ಆ ಮುಸ್ಲಿಂ ಹಬ್ಬದ ದಿವಸನೇ ಗಣಪನ ಬಿಡ್ಬೇಕ. ಅವ್ರು ಮಸೀದಿ ಮಗ್ಲಾಗ ಗಣಪನ ಇಡ್ಬೇಕ, ಅಲ್ಲೇ ಕೇಕ್ ಹೊಡಿಬೇಕ. ಮನವಿ ಮಾಡ್ಕೊಳೋದಿಲ್ಲ, ಒಳಗೆ ಹಾಕಿಸ್ತಾನೆ ಅಷ್ಟೇ. ತಣ್ಣಗೆ ನೆಮ್ಮದಿಯಾಗಿರ್ಬೇಕು. ಎಲ್ಲರ ಕಾಲು ಕೆರೆದು ಜಗಳ ಮಾಡಿದರೆ ಸುಮ್ಮನೆ ಇರಲ್ಲ. ಹಾಂ, ಮುಸ್ಲಿಮ್ ಆಗಲಿ ಹಿಂದೂಗಳಾಗಲಿ ಒಬ್ರಿಗೊಬ್ರು ಅಣ್ಣ ತಮ್ಮದಂತ ಜೀವನ ಮಾಡ್ತಿದಾರೆ, ಬಾಳೆ ಮಾಡ್ತಿದಾರೆ, ದಿನನಿತ್ಯ ಮಕ್ಕ ನೋಡ್ತಿದಾರೆ. ಅದನ್ನು ಹಾಳು ಮಾಡೋದು ಬೇಡ. ಏನು 94ರಿಂದ ಅದನ್ನು ನಾವು ನೋಡೋದು ಬೇಡ, ಮತ್ತು ಕಲ್ಪಿಸ್ಬಾರ್ದು. ಆ ರೀತಿ ನಾವು ಏನದಾರಲ್ಲ ಎಲ್ಲರೂ ಸೇರಿ ಅನ್ಯೋನ್ಯವಾಗಿ ಅನ್ಯೋನ್ಯವಾಗಿ ಮಾಡ್ಕೊಂಡು ಹೋಗಾರ. ಯಾಕೆ ಬೇಕು ಇವು? ಇದ್ರಾಗಿಂದ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದು ಬೇಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.